ಆದರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ತುಂಬ ಕಾಡ್ತಾ ಇರತಕ್ಕಂಥದ್ದು ಅವರ ಹೆಲ್ತ್ ಇಶ್ಯೂಸ್. ಬೆನ್ನೋವಿಂದ ಬಳಲ್ತಾ ಇದ್ದಾರೆ, ಅದರ ಜೊತೆಗೆ ಅವರಿಗೆ ಮಲಬದ್ಧತೆ, ಇದೆಲ್ಲ ಸಮಸ್ಯೆಗಳಿದೆ. ಇದನ್ನು ಅವ್ರು ಹೇಳ್ಕೊಂಡಿದ್ದಾರೆ ಕೂಡ ಜೈಲು ಸಿಬ್ಬಂದಿಗೆ. ದರ್ಶನ್ ಕೈ, ಬೆನ್ನು ನೋವು, ಮಲಬದ್ಧತೆ ಸಮಸ್ಯೆ ಇವೆಲ್ಲವೂ ಕೂಡ ಕಾಡ್ತಾ ಇದೆ ದರ್ಶನ್ಗೆ. ಮೊದಲಿಂದನೂ ಕೈ ನೋವಿತ್ತು, ಬೆನ್ನು ನೋವಿತ್ತು, ಆಮೇಲೆ ಇತ್ತು ಅವರಿಗೆ ಅಲ್ಲಿ ಇಂಡಿಯನ್ ಟಾಯ್ಲೆಟ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಹಾಗಾಗಿ ನನಗೆ ಸರ್ಜಿಕಲ್ ಚೇರ್ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ದರ್ಶನ್. ಹಾಗಾಗಿ ದರ್ಶನ್ಗೆ ಇವತ್ತು ಹೆಲ್ತ್ ಚೆಕಪ್ ಮಾಡಿಸ್ತಾರಂತೆ ಜೈಲಧಿಕಾರಿಗಳು. ಕಂಪ್ಲೀಟ್ ಹೆಲ್ತ್ ಚೆಕಪ್ ನಿನ್ನೆ ಕೂಡ ಸ್ವಲ್ಪ ಮಾಡಿದರು. ಅನಾರೋಗ್ಯ ಸಂಬಂಧ ಸರ್ಕಾರಿ ತಜ್ಞ ವೈದ್ಯರನ್ನು ಜೈಲಿಗೆ ಕರೆಸಿ ಚೆಕ್ ಮಾಡಿಸ್ತಾರೆ. ಜೈಲು ಅಧಿಕಾರಿಗಳಿಗೆ ದರ್ಶನ್ ಮೆಡಿಕಲ್ ರಿಪೋರ್ಟನ್ನು ಈಗಾಗಲೇ ದರ್ಶನ್ ಪತ್ನಿ ಕೊಟ್ಟಿದ್ದಾರೆ. ಅವರಿಗೆ ಆ L4, L5 ಬ್ಯಾಕ್ ಬೋನಲ್ಲಿ ಪ್ರಾಬ್ಲಮ್ ಇದೆಯಲ್ಲ ಅದು. ಆದರೂ ಹೊರಗಿನ ಆಸ್ಪತ್ರೆಗಳ ಡಾಕ್ಯುಮೆಂಟ್ಗಳನ್ನು ಜೈಲಧಿಕಾರಿಗಳು ಒಪ್ಪೋದು ಕಷ್ಟ. ಹಾಗಾಗಿ ಸರ್ಕಾರಿ ವೈದ್ಯರನ್ನು ಕರೆಸಿ ಚೆಕಪ್ ಮಾಡಿಸ್ತಾರಂತೆ. ವರದಿಯ ಬಳಿಕ ಸರ್ಜಿಕಲ್ ಚೇರ್ ಕೊಡಬೇಕಾ ಬೇಡವಾ ಅಂತ ಜೈಲಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಂಡು. ಅಮರೇಶ್, 5ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ. ಸೊ ಈಗ ಅವರ ದಿನಚರಿ ಹೇಗಿದೆ ಮತ್ತು ಪ್ರಮುಖವಾಗಿ ಅವರ ಹೆಲ್ತ್ ಇಶ್ಯೂಸ್ ಏನೆಲ್ಲ ಇವತ್ತು ಟೆಸ್ಟ್ಗಳಾಗ್ತದೆ, ಏನು ಎತ್ತ, ಯಾವ ಥರ ತೀರ್ಮಾನ ಮಾಡಿದ್ದಾರೆ ಜೈಲಧಿಕಾರಿಗಳು? ಅರವಿಂದ್, ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆದ ಮೊದಲ 2 ರಾತ್ರಿ ಏನಿತ್ತು ಅದನ್ನು ಕಳೀಲಿಕ್ಕೆ ಸಾಕಷ್ಟು ಒದ್ದಾಡಿದ್ರು. ಅದ್ರ ಜೊತೆಗೆ ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲಿಕ್ಕೂ ಕೂಡ ಸಾಕಷ್ಟು ಪರದಾಡಿದ್ರು. ಅದಾದಮೇಲೆ 3ನೇ ದಿನ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಭೇಟಿ ಕೊಟ್ಟರು. ಅದಾದಮೇಲೆ ಅವರಿಗೆ ಒಂದಿಷ್ಟು ಧೈರ್ಯದ ಮಾತುಗಳನ್ನು ಹೇಳಿದ್ರು. ಅದಾದಮೇಲೆ ದರ್ಶನ್ ಅವರು ಇದೀಗ ಅಂದರೆ ನಿರಾಳವಾಗಿ ದಿನಗಳನ್ನು ಕಳೀತಾ ಇದ್ದಾರೆ ಮತ್ತು ಜೈಲಿನ ಪರಿಸ್ಥಿತಿಗೂ ಕೂಡ ಒಗ್ಗಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಜೈಲಿನ ಸಿಬ್ಬಂದಿಗಳು ಕೊಡ್ತಾ ಇರುವಂಥ ತಿಂಡಿ ಮತ್ತು ಊಟವನ್ನು ಕಾಲಕ್ಕೆ ತಕ್ಕಂತ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ತಂದು ಕೊಟ್ಟಿರ್ತಕ್ಕಂಥ ಬೇಕರಿ ಐಟಮ್ಸ್ ಮತ್ತು ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಕೂಡ ಆ ಊಟ ಮತ್ತು ತಿಂಡಿ ಜೊತೆಗೆ ಸೇವಿಸ್ತಾ ಇದ್ದಾರೆ. ಆದ್ರೆ ಇದೀಗ ಸದ್ಯಕ್ಕೆ ಇರುವಂತದ್ದು ಅಂದ್ರೆ ಇವತ್ತಿನ 5ನೇ ದಿನಕ್ಕೆ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು 5ನೇ ದಿನ ಆಗಿದೆ. ಇಲ್ಲಿವರೆಗೂ ಸಹಿತ ದರ್ಶನ್ ಅವರಿಗೆ ಬೆನ್ನು ಹುರಿ ನೋವಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಪತ್ನಿಯ ಮುಂದೆನೂ ಸಹಿತ ಅಳಲನ್ನು ತೋಡ್ಕೊಂಡಿದ್ರು. ನನಗೆ ಇಲ್ಲಿ ಇರ್ತಕ್ಕಂಥದ್ದು ಇಂಡಿಯನ್ ಟಾಯ್ಲೆಟ್, ನನಗೆ ಇದು ಸರಿ ಹೋಗ್ತಾ ಇಲ್ಲ, ಬೆನ್ನು ಹುರಿ ನೋವಿನ ಸಮಸ್ಯೆ ಇರೋದ್ರಿಂದಾಗಿ ಮಲಬದ್ಧತೆಯ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಅಳಲನ್ನು ತೋಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಅಂದ್ರೆ ಅವತ್ತೇ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ವಿಸಿಟ್ ಕೊಟ್ಟಿರ್ತಕ್ಕಂಥ ಬೆಳಗಾವಿ ಉತ್ತರ ವಲಯದ DIG ಶೇಷ ಅವ್ರ ಮುಂದೆ ಸಹಿತ ಮನವಿಯನ್ನು ಮಾಡಿದ್ರು. ಅಂದ್ರೆ ನನ್ನ ಪತಿಗೆ ಈ ರೀತಿಯ ಸಮಸ್ಯೆ ಇದೆ, ಹೀಗಾಗಿ ಅವ್ರಿಗೆ ಒಂದು ಇಂಡಿಯನ್ ಟಾಯ್ಲೆಟ್ ಒಗ್ಗಿಕೊಳ್ಳೋದಿಲ್ಲ, ಬದಲಾಗಿ ವೆಸ್ಟರ್ನ್ ಟಾಯ್ಲೆಟ್ ಬೇಕಾಗುತ್ತೆ, ಅದು ಕೊಡಕ್ಕಾಗದೇ ಇದ್ರೆ ಸರ್ಜಿಕಲ್ ಚೇರ್ ಅನ್ನಾದ್ರೂ ಸಹಿತ ಅವ್ರಿಗೆ ಅವಕಾಶ ಮಾಡಿಕೊಡಿ ಬಳಕೆ ಮಾಡಲಿಕ್ಕೆ ಅನ್ನುವಂಥ ರೀತಿಯಲ್ಲಿ ಮನವಿಯನ್ನು ಮಾಡಿದ್ರು. ಆಗ್ಲೂ ಸಹಿತ ಜೈಲಾಧಿಕಾರಿಗಳು ವಿಜಯಲಕ್ಷ್ಮಿ ಅವರಿಗೆ ಒಂದು ಮಾತನ್ನು ಹೇಳಿದ್ರು. ಅಂದ್ರೆ ನಿಮಗೆ ಆ ರೀತಿಯ ಅವಕಾಶಗಳನ್ನು ಮಾಡಿಕೊಡ್ಬೇಕಾದ್ರೆ ಅವರ ಮೆಡಿಕಲ್ ಡಾಕ್ಯುಮೆಂಟ್ಸ್ಗಳನ್ನ ತಂದು ಕೊಡ್ರಿ ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಅದೇ ದಿನನೇ ವಿಜಯಲಕ್ಷ್ಮಿ ಅವರ ಸಂಬಂಧಿ ಅಂದ್ರೆ ದರ್ಶನ್ ಅವರ ಸಂಬಂಧಿ ಒಬ್ಬರು ದರ್ಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೆಡಿಕಲ್ ರಿಪೋರ್ಟ್ಗಳನ್ನು ಸಹಿತ ಜೈಲಿನ ಅಧಿಕಾರಿಗಳಿಗೆ ತಂದು ಕೊಟ್ಟು ಹೋಗಿದ್ರು. ಅದಾದ್ಮೇಲೆ ನಿನ್ನೆ ದರ್ಶನ್ ಅವರ ಅಂದ್ರೆ ಪ್ರಾಥಮಿಕ ಆರೋಗ್ಯ ತಪಾಸಣೆಯು ಕೂಡ ನಡೀತು. ಅಂದ್ರೆ BP ಚೆಕ್ ಮಾಡೋದಾಗಿರ್ಬೋದು, ಶುಗರ್ ಚೆಕ್ ಮಾಡೋದಾಗಿರ್ಬೋದು ಸೇರಿದಂತೆ ಪ್ರಾಥಮಿಕ ಒಂದಿಷ್ಟು ತಪಾಸಣೆಯು ಕೂಡ ನಡೀತು. ಅದಾದ್ಮೇಲೆ ಇದೀಗ ಮತ್ತೆ ಇವತ್ತು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ತಜ್ಞ ವೈದ್ಯರಿಂದ ಅವರ ಆರೋಗ್ಯ ತಪಾಸಣೆ ನಡೆಯಲಿದೆ. ಅದಾದ್ಮೇಲೆ ಅಂದ್ರೆ ಈಗೇನು ಅವ್ರ ಕುಟುಂಬಸ್ಥರು ಒಂದಿಷ್ಟು ಮೆಡಿಕಲ್ ಡಾಕ್ಯುಮೆಂಟ್ಸ್ಗಳನ್ನ ತಂದುಕೊಟ್ಟಿದ್ರೆ ಬಹುಶಃ ಅಂದ್ರೆ ಖಾಸಗಿ ಆಸ್ಪತ್ರೆಯಿಂದ ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನ ಜೈಲಾಧಿಕಾರಿಗಳು ಪರಿಗಣಿಸುವುದು ಬಹಳ ಕಷ್ಟ. ಇದೇ ಕಾರಣಕ್ಕೋಸ್ಕರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರು ಒಂದ್ ವೇಳೆ ಈ ರೀತಿಯ ತಪಾಸಣೆಗಳನ್ನು ಮಾಡಿಸಿಕೊಂಡಿದ್ರೆ ಅಲ್ಲಿಯೂ ಸಹಿತ ಈ ರೀತಿಯ ಬೆನ್ನು ನೋವಿನ ತೀವ್ರ ಸಮಸ್ಯೆ ಆಗಿದ್ದಿದ್ರೆ ಆ ಎಲ್ಲ ದಾಖಲೆಗಳನ್ನು ತರಿಸ್ಕೊಳ್ತಾರೆ. ಬಹುಶಃ ಆ ಒಂದು ದಾಖಲೆಗಳನ್ನ ಮತ್ತೊಂದು ಕಡೆಗೆ ಇಲ್ಲಿ ಇವತ್ತು ಜೈಲಿನಲ್ಲಿ ಏನು ತಜ್ಞ ವೈದ್ಯರು ತಪಾಸಣೆಯನ್ನು ಮಾಡ್ತಾರೆ, ಆ ಒಂದು ದಾಖಲೆಗಳನ್ನ ಇಟ್ಕೊಂಡು ಅವರಿಗೆ ಮುಂದೆ ಈ ಎಲ್ಲ ದಾಖಲೆಗಳನ್ನು ಈಗ DIG ಅವರಿಗೆ ಕೊಟ್ಟು ಅದಾದ್ಮೇಲೆ ಅವರಿಗೆ ಸರ್ಜಿಕಲ್ ಚೇರ್ ಕೊಡಬೇಕಾ ಅಥವಾ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಹುತೇಕ ಇವು ತೀರ್ಮಾನ ಮಾಡತಕ್ಕಂಥ ಸಾಧ್ಯತೆ ಇದೆ. ಅರವಿಂದ್, ರೈಟ್.